ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಾವು ಧ್ಯಾನ ಮಾಡುವ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನೀನು ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರವಾಗಿ ನಿನ್ನ ಜನಸಂಗಡ ಮಾತನಾಡು. ಪವಿತ್ರಾತ್ಮನೇ, ಇವಾಗ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 112, ಅದರಲ್ಲಿ 4ನೇ ವಾಕ್ಯ. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು, ದಯೆಯು ಕನಿಕರವು ನೀತಿಯೂ ಉಳ್ಳ ದೇವರೇ ಆ ಜ್ಯೋತಿ. ಇಲ್ಲಿ ಈ ಕೀರ್ತನೆ ಇರ್ತದೆ, ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ಪ್ರಿಯರೇ, ಇಲ್ಲಿ ಯಥಾರ್ಥ ಎಂದರೆ ಏನು? ಬರೀ ಯಥಾರ್ಥ ಎಂದರೆ ದೇವರ ವಾಕ್ಯದಲ್ಲಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೋ ಅವರನ್ನು ಯಥಾರ್ಥರು ಎಂದು ಕರೆಯುತ್ತಾರೆ. ಮತ್ತು ಜ್ಯೋತಿ ಎಂದರೆ ದೇವರು ಯಥಾರ್ಥರನ್ನು ಅಥವಾ ನೀತಿವಂತರನ್ನು ಎಲ್ಲ ಸಮಯದಲ್ಲಿಯೂ ಆಶೀರ್ವಾದ ಮಾಡ್ತಾನೆ ಇದರ ಅರ್ಥವಾಗಿದೆ. ಹಾಗಾದರೆ ಮತ್ತು ದಯ ಕನಿಕ ನೀತಿಯುಳ್ಳ ದೇವರೇ ಆ ಜನ ದೇವರು ದಯಾಳು ಕನಿಕರುಳ್ಳವನು ನೀತಿಯುಳ್ಳ ಆ ದೇವರು ನೀತಿವಂತರ ಜೀವನ ಮಾಡೋಣ ಆಶೀರ್ವದಿಸ್ತಾನೆ ಮತ್ತು ಇದು ಅರ್ಥವಾಗಿದೆ. ಅದೇ ವಾಕ್ಯದಲ್ಲಿ ಯಥಾರ್ಥರು ಎಂದರೆ ಏಕೆ ಆಗಬೇಕು, ಯಾವ ರೀತಿಯಲ್ಲಿ ಯಥಾರ್ಥರಾಗುವುದು ಮತ್ತು ಯಥಾರ್ಥದವರಿಗೆ ಯಾವ ಯಾವ ಆಶೀರ್ವಾದ ನಾವು ಅತಿ ಸ್ಪಷ್ಟವಾಗಿ ನಾವು ಕೆಲವು ಸಂಗತಿಗಳನ್ನು ನೋಡೋಣ. ಮೊದಲನೇ ಸಂಗತಿ ನೋಡ್ತೇವೆ, ಯಥಾರ್ಥರಾಗಿಕೊಂಡು ಜೀವಿಸುವವರು ಆಗಬೇಕು. ನಾವು ನೋಡ್ತೇವೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 38ರಿಂದ 42ನೇ ವಾಕ್ಯ ತನಕ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು, ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವರ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡವರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸೌದ ಅನ್ನುತ್ತಿಯಲ್ಲಿಯೂ ರೊಟ್ಟಿ ಮುರಿದಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಮೊತ್ತ ಮೊದಲು ಒಬ್ಬ ವ್ಯಕ್ತಿ ಯಥಾರ್ಥರಾಗಬೇಕಾದರೆ ಅವನು ಯೇಸು ಕ್ರಿಸ್ತನು ತನ್ನ ಕರ್ತನು ತನ್ನ ಒಡೆಯನು ಎಂಬುದಾಗಿ ನಂಬುವವರಾಗಬೇಕು. ಯಾರ್ಯಾರು ಯೇಸು ಕ್ರಿಸ್ತನು ತನ್ನ ಕರ್ತನ ಒಡೆಯನ್ನು ನಂಬುತ್ತಾರೋ, ಆತ ತನ್ನ ಹೃದಯದಲ್ಲಿ ಅಂಗೀಕಾರ ಮಾಡ್ತಾರೋ, ತಾನು ಪಾಪಿ ತನ್ನ ಪಾಪಗಳು ಒಪ್ಪಿಕೊಂಡು ಪಾಪನ ಅರಿಕೆ ಮಾಡುತ್ತಾನೋ ಮತ್ತು ತನ್ನ ಪಾಪವನ್ನು ಬಿಟ್ಟು ಬಿಡುತ್ತೇನೆ ಎಂಬುದನ್ನು ನಿರ್ಧಾರ ಮಾಡಿಕೊಂಡು ನೀರಿನ ಮುಳಿದಿಟ್ಟು ನಾನು ತೆಗೆದುಕೊಳ್ತಾನೋ ಅವನು ಯಥಾರ್ಥನಾಗುತ್ತಾನೆ. ಅವನಿಗೆ ದೇವರು ಪವಿತ್ರಾತ್ಮವನ್ನು ಕೊಡುತ್ತಾನೆ, ನಿತ್ಯ ಜೀವವನ್ನು ಕೊಡುತ್ತಾನೆ. ಅವರು ದೀಕ್ಷೆ ತಗೊಂಡವರು ಪ್ರತಿ ಆದಿತ್ಯರ ಕರ್ತನ ಸಭೆಗೆ ಅವರು ನಂಬಿಕಸ್ಥರಾಗಿ ಬಂದು ಪ್ರಾರ್ಥನೆ ನಿರತರಾದರೆ ಅವರ ಮೇಲೆ ದೇವರು ಎಲ್ಲ ಕಾಲದಲ್ಲಿ ಅವರಿಗೆ ಜ್ಯೋತಿಯಿಂದ ಆಶೀರ್ವಾದ ಮಾಡುತ್ತಾನೆ, ಅವರಿಗೆ ದಯ ತೋರಿಸ್ತಾನೆ. ಆದರೆ ನೀವು ಯೇಸು ಕ್ರಿಸ್ತನ ನಂಬದಿದ್ದರೆ ಯಥಾರ್ಥ, ಯೇಸು ಕ್ರಿಸ್ತನ ನಂಬುವವರನ್ನು ಅವರು ಯಥಾರ್ಥರು ಅಥವಾ ನೀತಿವಂತರು ಎಂದು ಕರೆಯುತ್ತಾರೆ. ಅವರ ಮೇಲೆ ದೇವರ ಆಶೀರ್ವಾದ ಇರ್ತದೆ. ಇದು ಇದರ ಆ ಕೀರ್ತನೆ 4ನೇ ವಾಕ್ಯದ ಅದು ಅರ್ಥವಾಗಿದೆ. ಪ್ರೇರೆ ಇನ್ನೊಂದು ಅರ್ಥವನ್ನು ನೋಡ್ತೇವೆ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 11ರಿಂದ 13ನೇ ವಾಕ್ಯ. ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾ ಭಕ್ತಿಯ ನೀತಿಯನ್ನು ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಸ್ಥರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸ್ತದೆ. ಪ್ರಿಯಲ್ಲಿ ಅಪೊಸ್ತಲನೇ ಖಾಲಿ ಯೇಸು ಕ್ರಿಸ್ತನ ನಂಬಿಕಿಟ್ಟರೆ ಮಾತ್ರ ಸಾಕಾಗುವುದಿಲ್ಲ. ಯೇಸು ಕ್ರಿಸ್ತ ನಂಬಿಕಿಟ್ಟು ನೀರಿನ ಮುಳಿದಿಟ್ಟು ಅಂದುಕೊಂಡವರು ದಿನಾಲೂ ಯಥಾರ್ಥವಾಗಿ ಜೀವನ ಮಾಡಬೇಕು. ಹೇಗೆಂದರೆ ಅವರು ಭಕ್ತಿಹೀನತೆಯನ್ನು ಲೋಕದ ಆಶೆಗಳನ್ನು ವಿಸರ್ಜಿಸುವವರಾಗಬೇಕು. ಮತ್ತು ಯೇಸು ಕ್ರಿಸ್ತನು ಆ ರ್ಯಾಪ್ಚರಿಗೆ ಆ
ಮಧ್ಯಾಕಾಶದಲ್ಲಿ ತನ್ನ ಸಭೆಯನ್ನು ಎತ್ತಿಕೊಂಡು ಹೋಗಿ ಬರ್ತಾರೆ. ಆ ನಿರೀಕ್ಷೆಯಿಂದ ಅವರು ಈ ಲೋಕದಲ್ಲಿ ನೀತಿವಂತರಾಗಿ ಭಕ್ತಿಯಲ್ಲಿ ಅವರು ಜೀವನ ಮಾಡಬೇಕೆಂಬುದೇ ಅಪೊಸ್ತಲ ಪೌಲನು ಹೇಳಿದೆ. ಈ ರೀತಿ ಯಾರು ಜೀವಿಸ್ತಾರೋ ಅವರು ಯಥಾರ್ಥರು, ಅವರಿಗೆ ದೇವರು ಎಲ್ಲ ಸಮಯದಲ್ಲೂ ಆಶೀರ್ವಾದ ಮಾಡುವವನು ಆಗಿದ್ದಾನೆ. ಪ್ರಿಯರೇ, ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 1ನೇ ಯೋಹನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ. ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದನೆಂದು ನೀವು ತಿಳಿದಿದ್ದೀರಿ. ಅಪೊಸ್ತಲ ಯೋಹನ ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಯೋಹನ ಬರೆಸುವ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾರು ಯೇಸು ಕ್ರಿಸ್ತನನ್ನು ನಂಬುತ್ತಾರೋ, ಆತನ ಅಂಗೀಕಾರ ಮಾಡುತ್ತಾರೋ ಅವರಿಗೆ ದೇವರ ಮಕ್ಕಳ ಅಧಿಕಾರ ಕೊಟ್ಟಿದ್ದಾನೆ ಎಂಬುದೇ. ದೇವರ ಮಕ್ಕಳು ಇದರ ನಿಜವಾದ ಅರ್ಥ ಇಲ್ಲಿ ಅಪೊಸ್ತಲ ಯೋಹನ ಅದೇ ಯೋಹನ ಪತ್ರಿಕೆ ಬರೆದ ಅದೇ ಯೋಹನ ಇಲ್ಲಿ ಸುವಾರ್ತೆ ಬರೆದ ಅದೇ ಯೋಹನ ಈ ಪತ್ರಿಕೆ ಬರ್ತಾನೆ. ಯೇಸು ಕ್ರಿಸ್ತ ನೀತಿವಂತನಾಗಿ ನಂಬಿಕೊಂಡು ಆ ನೀತಿಯನ್ನು ಅನುಸರಿಸಿದಂತೆ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದು ಆತನು ತನ್ನ ತಂದೆಯ ಚಿತ್ತಕ್ಕೆ, ತಂದೆಯ ಪ್ರತಿಯೊಂದು ಆಜ್ಞೆಗೆ ವಿಧೇಯನಾದನು. ಹಾಗೆ ಯೇಸು ಕ್ರಿಸ್ತನ ಹಾಗೆ ಯಾ ನೀತಿಯನ್ನು ವಂತರಾಗಿ ಜೀವಿಸ್ತಾರೋ ಅವರೆಲ್ಲರೂ ಯೇಸು ಕ್ರಿಸ್ತ ಹುಟ್ಟಿದವರು ಅಂದರೆ ದೇವರ ಮಕ್ಕಳು ಎಂಬುದಾಗೆ. ದೇವರ ಮಕ್ಕಳು ಅಂದರೆ ಖಾಲಿ ಯೇಸು ಕ್ರಿಸ್ತ ನಂಬಿಕೆ ಇಡೋದು ಮಾತ್ರ ಅಲ್ಲ, ಹೇಳ್ತಾನೆ. ಫಸ್ಟ್ ನಂಬಿಕೆ ಇಡಬೇಕು, ಅದು ಅಂಗೀಕಾರ ಮಾಡಬೇಕು. ಅಷ್ಟೇ ಆ ದೇವರ ಮಕ್ಕಳೆಂದು ಅವರು ಪ್ರೂಫ್ ಮಾಡೋದು ಯಾವಾಗೆಂದರೆ ಆತ ನೀತಿವಂತನಾಗಿ ನೆಂದು ಆತನು ನೀತಿವಂತನಾಗಿ ನಿಮ್ಮದು ನಿಮ್ಗೆ ಗೊತ್ತಾಗಿದೆ. ನೀತಿಯನ್ನು ಅನುಸರಿಸು ಅಂದರೆ ಅದರ್ಥ ಈ ವಾಕ್ಯವು ನೀತಿಗೆ ನಮ್ಮನ್ನು ನಡೆಸ್ತದೆ. ಈ ವಾಕ್ಯವನ್ನು ಅಥವಾ ಯೇಸು ಕ್ರಿಸ್ತನ ಕೊಟ್ಟ ಉಪದೇಶವನ್ನು ಯಾರು ಕೈಕೊಂಡು ನಡೆಯುತ್ತಾರೋ ಅವರು 100% ದೇವರಿಂದ ಹುಟ್ಟಿದವರು ಅಥವಾ ದೇವರ ಮಕ್ಕಳು ಎಂಬುದಾಗಿ ಪ್ರೂವ್ ಮಾಡಬಹುದು ಎಂಬುದೇ ಅವರು ಯಥಾರ್ಥರಾಗಿದ್ದಾರೆ. ಅವರಿಗೆ ಕತ್ತಲಲ್ಲಿಯೂ ಜ್ಯೋತಿ ಮೂಡುತ್ತದೆ, ಅವರಿಗೆ ಎಲ್ಲ ಸಮಯದಲ್ಲೂ ದೇವರ ಆಶೀರ್ವಾದ ಉಂಟು ಎಂಬುದೇ ಅದರ ಅರ್ಥವಾಗಿದೆ. ಇನ್ನೊಂದು ಅರ್ಥ ನಾವು ನೋಡೋಪ್ರೆ ಆ ಯಥಾರ್ಥದ ಬಗ್ಗೆ 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಮತ್ತು 10ನೇ ವಾಕ್ಯ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗ ತಪ್ಪಿಸೋಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನು ಹಾಗೆ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಇಲ್ಲಿ ಅಪೊಸ್ತಲನು ಅತಿ ಸ್ಪಷ್ಟ ಹೇಳ್ತಾನೆ, ಪ್ರಿಯರಾದ ಮಕ್ಕಳೇ, ನಿಮ್ಮ ಸನ್ಮಾರ್ಗದಿಂದ ತಪ್ಪಿದ ಪ್ರಿಯದ ಅರ್ಥ ಅನೇಕ ಸುಳ್ಳು ಬೋಧಕರು ಅದು ಸುಳ್ಳು ಪ್ರವಾದಿಗಳು ಬರೀ ಯೇಸು ನಂಬಿಕೆ ಇಟ್ಟರೆ ಸಾಕಿರ್ತಾರೆ ಮತ್ತು ವಿಧೇಯತೆ ಬಗ್ಗೆ ಅವರು ಮಾತನಾಡೋದಿಲ್ಲ, ಪರಿಶುದ್ಧ ಬಗ್ಗೆ ಮಾತನಾಡೋದು, ಖಾಲಿ ಆಶೀರ್ವಾದ ಅಷ್ಟೇ, ನಂಬಿಕೆ ಮತ್ತು ಆಶೆ ಬಗ್ಗೆ ವಿಧೇಯತೆ ಬಗ್ಗೆ ಇಲ್ಲ ಆ ರೀತಿ ಸನ್ಮಾರ್ಗದಿಂದ ಅಂದರೆ ಸನ್ಮಾರ್ಗ ಅಂದರೆ ಏನು? ವಿಧೇಯತೆ ಮಾರ್ಗ. ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವುದಕ್ಕೆ ಸನ್ಮಾರ್ಗ ಅಂದರೆ. ಈ ಸನ್ಮಾರ್ಗ ತಪ್ಪಿದ್ದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗ ಹಾಗೆ ನೀತಿಯನ್ನು ಅನುಸರಿಸುವುದರ್ಥ ಯೇಸು ಕ್ರಿಸ್ತನು ಈ ಆಜ್ಞೆಗಳನ್ನು ಕೊಟ್ಟಿದ್ದಾನೆ, ಈ ಉಪದೇಶ ಕೊಟ್ಟಿದ್ದಾನೆ, ಈ ಹೊಸ ಒಡಂಬಡಿಕೆ ಕೊಟ್ಟಿದ್ದಾನೆ. ಈ ಹೊಸ ಒಡಂಬಡಿಕೆ ಪ್ರಕಾರ ಯಾರು ನಡೆಯುತ್ತಾರೋ ಅವನು ನೀತಿವಂತನು ಆಗಿದ್ದಾನೆ ಎಂಬುದೇ ಅಪೊಸ್ತಲ ಯೋಹನನು ಹೇಳುತ್ತಾನೆ. ಅವನು ಯಥಾರ್ಥನು, ಅವನು ಯಥಾರ್ಥನು, ಅವನಿಗೆ ಕತ್ತಲಲ್ಲಿಯೂ ದೇವರು ಜ್ಯೋತಿ ಆಶೀರ್ವಾದ ಕೊಡುವವನು ಆಗಿದ್ದಾನೆ, ನಿತ್ಯ ಜೀವನ ಕೊಡುತ್ತಾನೆ, ಆ ಆಶೀರ್ವಾದವನ್ನು ಕೊಡುತ್ತಾನೆ. ಇದು ಅರ್ಥವಾಗಿದೆ. ಅದೇ ಇನ್ನೊಂದು 10ನೇ ವಾಕ್ಯ ನೋಡೋಪ್ರೆ, ಇವರು ದೇವರ ಮಕ್ಕಳೆಂಬುದು ಅವರು ಸಹಿತ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗ್ತದೆ. ನೀತಿಯನ್ನು ಅನುಸರಿಸಿದವನು ತನ್ನ ಸಹೋದರನು ಪ್ರೀತಿಸಿದವನು ದೇವರಿಂದ ಹುಟ್ಟಿದವರಲ್ಲ. ನೋಡ್ತೇವೆ ಈ ಪತ್ರಿಕೆ ಬರೆದ ಇದೇ ಯೋಹನನು ಯೋಹನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದ ಆತನು ಹೀಗೆ ಹೇಳ್ತಾನೆ, ಯಾರ್ಯಾರು ಯೇಸು ಕ್ರಿಸ್ತನನ್ನು ನಂಬಿಕೆ ಇಟ್ಟಿದ್ದಾರೋ ಆತನ ಅಂಗೀಕಾರ ಮಾಡಿದರೋ ಅವರಿಗೆ ದೇವರ ಮಕ್ಕಳ ಅಧಿಕಾರ ಕೊಟ್ಟನು ಎಂಬುದೇ ಹೇಳ್ತಾನೆ. ಇದು ಅದೇ ಯೋಹನ ಇಲ್ಲಿ ಪತ್ರಿಕೆಯಲ್ಲಿ ಹೇಳ್ತಾನೆ, ಈಗ ದೇವರ ಮಕ್ಕಳು ಈಗ ನೀವು ಯೇಸು ನಂಬಿಕೆ ಇಟ್ಟಿದ್ದೀರಿ, ಅದು ಅಂಗೀಕಾರ ಮಾಡಿದ್ದೀರಿ, ದೇವರ ಮಕ್ಕಳ ಅಧಿಕಾರ ಹೊಂದಿದ್ದೀರಿ. ಈಗ ಹೊಂದಿದ್ದೀರಿ ನೀವು ದೇವರ ಮಕ್ಕಳು ಅಂದರೆ ಬರೀ ಬಾಯಲ್ಲಿ ತೋರಿಸ್ದಲ್ಲ, ಕ್ರಿಯೆಯಲ್ಲಿ ಗೊತ್ತಾಗಬೇಕು, ಕ್ರಿಯೆಯಲ್ಲಿ ನಾವು ವಿವೇಚನೆ ಮಾಡಬೇಕು. ಇವನು ದೇವರ ಮಗನ, ದೇವರ ಮಗಲ ಹೌದಲ್ಲ. ಇಲ್ಲಿ ಅಪೊಸ್ತಲರು ಅತಿರುತ್ತೆ, ಯಾರು ದೇವರ ಮಕ್ಕಳು ಅವರು ದೇವರನ್ನು ಅವರು ಏನು ಮಾಡ್ತಾರೆ, ನೀತಿಯನ್ನು ಅನುಸರಿಸ್ತಾರೆ. ಅಂದರೆ ನೀತಿ ಅಂದರೆ ಹೊಸ ಒಡಂಬಡಿಕೆ ನೀತಿಗೆ ನೀತಿ ವಾಕ್ಯವಾಗಿದೆ. ಈ ಹೊಸ ಒಡಂಬಡಿಕೆಯಲ್ಲಿ ಉಪದೇಶವನ್ನು ಯಾರು ಕೈಕೊಂಡು ನಡೆಯುತ್ತಾರೋ ಮತ್ತು ಸಹೋದರನ್ನು ಪ್ರೀತಿಸ್ತಾರೋ ಅವರು ದೇವರ ಮಕ್ಕಳು.
ಪುನಃ ಅಲ್ಲಿ ನೋಡಿ 10ನೇ ವಾಕ್ಯ ಹೇಗಿದೆ, ಇವರು ದೇವರ ಮಕ್ಕಳು ಎಂಬುದು, ಅವ್ರ ಸಹಿತ ಮಕ್ಕಳು ಎಂಬುದು ಇದರಿಂದ ವ್ಯಕ್ತವಾಗಿದೆ. ನೀತಿಯನ್ನು ಅನುಸರಿಸದವನು ಅಂದರೆ ದೇವರ ವಾಕ್ಯವನ್ನು ಯಾರು ಕೈಕೊಂಡು ನಡೆದಿಲ್ಲವೋ ಅವನು ಸಹೋದರರನ್ನು ಪ್ರೀತಿಸಿದಿಲ್ಲ, ಅವನು ದೇವರ ಮಕ್ಕಳಲ್ಲ. ದೇವರ ಮಕ್ಕಳು ಆದರೆ ಯಾರು ನೀತಿಯನ್ನು ಅಂದರೆ ಈ ದೇವರ ವಾಕ್ಯದಲ್ಲಿ ಬಲಪಟ್ಟ ನೀತಿ ವಾಕ್ಯಗಳನ್ನು ಆಜ್ಞೆಗಳನ್ನು ನಡೆಯುತ್ತಾರೋ ಮತ್ತು ತನ್ನ ಸಹೋದರನು ಒಬ್ಬರನ್ನು ಯಥಾರ್ಥವಾಗಿ ಪ್ರೀತಿಸ ಅವನು ನೀತಿವಂತನಾಗಿದ್ದಾನೆ. ಆ ನೀತಿವಂತನ ದೇವರು ಆಶೀರ್ವಾದ ಮಾಡುತ್ತಾನೆ. ಪ್ರೇರೆ ಇನ್ನೊಂದು ನೋಡೋ ಪ್ರೇರೆ, ಆ ನಿಜವಾಗಿ ಪುನಃ ದೇವರ ಮಕ್ಕಳು ಎಂಬುದೇ ಹೇಗೆ ಗುರುತಿಸುವುದು ಎಂಬುದಾಗಿ 1ನೇ ಒಬ್ಬರ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದನ್ನು ನೋಡಿ. ಹೌದು ಪ್ರೇರೆ, ದೇವರವಾಗ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುವವರನ್ನು ಆತ ಅಂಗೀಕಾರ ಮಾಡುವವರಿಗೆ ದೇವರು ತನ್ನ ಮಕ್ಕಳೆಂಬ ಅಧಿಕಾರ ಕೊಟ್ಟಿದ್ದಾನೆ. ಅದು ಎಷ್ಟು ದೇವರ ಪ್ರೀತಿಯ ಬರೀ ಯಾರು ನಂಬುತ್ತಾರೋ ಅವರಿಗೆ ದೇವರ ಮಕ್ಕಳ ಅಧಿಕಾರದ ಕೊಟ್ಟಿದ್ದಾನೆ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲ್ವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆಂದು ಬಲ್ಲೆಯು. ಅಂದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಪ್ರತಿಯೊಬ್ಬರು ದೇವರ ಮಕ್ಕಳಾಗಿದ್ದಾರೆ. ಮತ್ತು ಪ್ರತಿಯೊಂದು ದೇವರ ಮಕ್ಕಳನ್ನು ಯೇಸು ಕ್ರಿಸ್ತನು ಟ್ರಿಬ್ಯುಲೇಷನ್ ಪೀರಿಯಡ್ ಬರೋ ಮೊದಲು ಅಥವಾ ಮಹಾಸಂಕಟಗಳು ಪ್ರಾರಂಭ ಆಗುವ ಮೊದಲು ಮಧ್ಯ ಆಕಾಶದಲ್ಲಿ ರೂಪಾಂತರದಲ್ಲಿ ಅಂದರೆ ರ್ಯಾಪ್ಚರ್ನಲ್ಲಿ ಬರುವಾಗ ಆ ತನ್ನ ಮಕ್ಕಳನ್ನು ಪರಲೋಕ ಎತ್ತಿಕೊಂಡು ಹೋಗಿ ಬರುತ್ತಾನೆ. ಆಗ ಅವರು ಯೇಸು ಕ್ರಿಸ್ತ ಹಾಗೆ ತೋರಿ ಬರ್ತಾರೆ ಎಂಬುದು ಅದು ಅರ್ಥವಾಗಿದೆ. ಈಗ 3ನೇ ವಾಕ್ಯ ನೋಡ್ತೇವೆ. ಯಾಕೆಂದರೆ ಆತನಿರುವ ಪ್ರಕಾರವೇ ಆತನ ನೋಡಿಯು ಆತನ ಮೇಲೆ ನಿರೀಕ್ಷೆ ಇಟ್ಟಿರೋ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾದರೂ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಆದರೆ ಯಾರು ನಿಜವಾಗಿ ದೇವರನ್ನು ಯೇಸು ಅಂಕಾರ ಮಾಡಿದ್ದಾರೆ, ಅವರು ದೇವರ ಮಕ್ಕಳಾಗಿದ್ದಾರೆ, ಅವರಲ್ಲಿ ಈ ನಿರೀಕ್ಷೆ ಉಂಟು. ಹೌದು, ಯೇಸು ಕ್ರಿಸ್ತ ನನಗೆ ಪರಲೋಕ ಅಂದರೆ ನಿತ್ಯ ಜೀವನ ಕೊಟ್ಟಿದ್ದಾನೆ. ನಾನು ಈ ಲೋಕದಲ್ಲಿ ಜೀವಿಸೋದು ತಾತ್ಕಾಲಿಕ, ಅದು ನನಗೆ ಶಾಶ್ವತ ಒಂದು ಪರಲೋಕ ರಾಜ್ಯ ಉಂಟು ಎಂಬುದೇ ಅವನ ನಿರೀಕ್ಷೆ ಉಂಟು. ಮತ್ತು ಪ್ರತಿ ಆ ದೇವರ ಮಗನು ಆ ದೇವರ ಮಕ್ಕಳು ಆ ಪರಿಶುದ್ಧರಾಗಿ ಜೀವನ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಮತ್ತು ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಈ ನಿರೀಕ್ಷೆ ಉಂಟು, ಯೇಸು ಕ್ರಿಸ್ತ ಮಧ್ಯ ಆಕಾಶದಲ್ಲಿ ಬರ್ತಾನೆ ತನ್ನನ್ನು ಎತ್ತಿಕೊಂಡು ಹೋಗಲಿಕ್ಕೆ ಎಂಬುದೇ. ಈ ನಿರೀಕ್ಷೆ ಪ್ರತಿಯೊಬ್ಬರು ಏನು ಮಾಡ್ತಾನೆ, ಪ್ರತಿದಿನ ತಮ್ಮ ನಡತೆಯಲ್ಲಿ ತಮ್ಮ ಮಾತಿನಲ್ಲಿ ಪರಿಶುದ್ಧ ಜೀವನ ಮಾಡ್ತಾರೆ. ಯಾಕಂದರೆ ಅವರಿಗೆ ಆ ನಿರೀಕ್ಷೆ ಉಂಟು, ತಾನು ಪರಲೋಕದವನು, ತಾನು ಪರಲೋಕಕ್ಕೆ ಹೋಗುವನು, ತಾನು ಈ ರೀತಿಯ ಜೀವಿಸುತ್ತವರು ಅವರನ್ನು 100 ಅವರು ಯಥಾರ್ಥರು ಎಂದು ಕರೆಯಲ್ಪಡುತ್ತಾರೆ. ಮತ್ತು ಅವರಿಗೆ ಕತ್ತಲೆ ಎಂದು ಎಲ್ಲ ಸಮಯದಲ್ಲೂ ಜ್ಯೋತಿ ಅಂದರೆ ಆಶೀರ್ವಾದ ಕೊಡುತ್ತೆ. ಹಾಗಾದರೆ ಈಗ 2ನೇ ಸಂಗತಿ ನೋಡ್ತೇವೆ. ಈ ರೀತಿ ಯಾರು ಯಥಾರ್ಥವಾಗಿ ನಡೆಯುತ್ತಾರೋ ದೇವರು ಅವರನ್ನು 10 ರೀತಿಯಲ್ಲಿ ಆಶೀರ್ವಾದವನ್ನು ಕೊಡುತ್ತಾನೆ. ಅದು ಕೆಲವು ಆಶೀರ್ವಾದವನ್ನು 10 ವಿಧವಾಗಿ ದೇವರವರಿಗೆ ಜ್ಯೋತಿ ಅಂದರೆ ಆಶೀರ್ವಾದ ಕೊಡುತ್ತಾನೆ. ಅದು 1ನೇ ಆಶೀರ್ವಾದವಾಗಿದೆ, ದೇವರು ಅವರನ್ನು ಕಾಪಾಡುತ್ತಾನೆ. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. ಆತನು ಯಥಾರ್ಥಿತರಿಗಾಗಿ ಸುಜ್ಞಾನವನ್ನು ಕೂಡಿಸಿಡುವನು, ದೋಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿದ್ದು ನ್ಯಾಯ ಮಾರ್ಗ ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು. ಪ್ರಿಯ ನೋಡ್ತೇವೆ, ದೋಷವಿಲ್ಲದೆ ನಡೆಯುವವರಿಗೆ ಆತನು ಗುರಾಣಿಯಾಗಿದ್ದು ನ್ಯಾಯ ಮಾರ್ಗ ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು. ಪ್ರಿಯ ಮಾಡಿದ್ರೆ ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುಕೊಂಡು ದೇವರ ವಾಕ್ಯದ ಪ್ರಕಾರ ಪರಿಶುದ್ಧರಾಗಿ ದೇವರನ್ನು ಅವರೆಲ್ಲರನ್ನು ದೇವರು ಗುರಾಣಿಯಾಗಿದ್ದುಕೊಂಡು ಅವನು ಕಾಪಾಡೋದು. ಎಲ್ಲ ಅಪಘಾತ, ದುರ್ಮರಣ, ದುರ್ಘಟನೆ, ಮರಗಳ ವ್ಯಾಧಿಯಿಂದ ಅವನು ಕಾಪಾಡುತ್ತಾನೆ ಎಂಬುದಾಗಿ ಇದು ಆಶೀರ್ವಾದವಾಗಿದೆ. ಪ್ರಿಯರೇ, 2ನೇ ಆಶೀರ್ವಾದವಾಗಿದೆ, ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ. ಕೀರ್ತನೆ 18 ಅದರಲ್ಲಿ 23 ಮತ್ತು 24ನೇ ವಾಕ್ಯ. ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯು, ಪಾಪದಲ್ಲಿ ಬೀಳದೆ ಜಾಗರೂಕತೆಯಿಂದ ನಡೆದುಕೊಂಡೆನು, ಆದ್ದರಿಂದ ನಾನು ನೀತಿವಂತನು ನಿರಪರಾಧಿ ಎಂದು ನೋಡಿ ಇವನು ತಕ್ಕ ಪ್ರತಿಫಲವನ್ನು ಕೊಟ್ಟನು. ಪ್ರಿಯ ನೋಡ್ತೇವೆ, ಯಾರ್ಯಾರು ನೀತಿವಂತರಾಗಿ ನಡೆಯುತ್ತಾರೋ ಅವರ ನೀತಿಗೆ ತಕ್ಕ ಹಾಗೆ ದೇವರು ಅವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ. ಇದು 2ನೇ ಆಶೀರ್ವಾದವಾಗಿದೆ. ಪ್ರಿಯರೇ, 3ನೇ ಆಶೀರ್ವಾದ ನೋಡ್ತೇವೆ, ಅವರ ಹೃದಯದಲ್ಲಿ ಯಾವಾಗಲೂ ಸಂತೋಷವು ಆನಂದವು ತುಂಬಿರುತ್ತದೆ. ನಾವು ನೋಡ್ತೇವೆ ಯೋನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ. ನಾನು ನನ್ನ ತಂದೆಯ ಆಜ್ಞೆ ಕೈಕೊಂಡು ನಡೆದು ಆತನ ಪ್ರೀತಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆ ಕೈಕೊಂಡು ನಡೆದರೆ ನನ್ನ ಪ್ರೀತಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದ ನಿಮ್ಮಲ್ಲಿಯೂ ಇರಬೇಕೆಂದು, ನಿಮ್ಮ ಆನಂದ ಪರಿಪೂರ್ಣವಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಯೇಸು ಕ್ರಿಸ್ತನೇ ನಾನು ನನ್ನ ತಂದೆ ಆಜ್ಞೆ ಕೈಗೊಂಡು ನಡೆದ ಪ್ರಕಾರ
ನೀವು ನನ್ನ ಆಜ್ಞೆ ಕೈಕೊಂಡು ನಡೆಯುವುದೇ ನನ್ನ ಪ್ರೀತಿಯಲ್ಲಿ ಕೊಳ್ಳುವಿರಿ, ಮತ್ತು ನಿಮ್ಮ ಆನಂದವು ಅಂದರೆ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂದು, ನಿಮ್ಮ ಆನಂದ ಪರಿಪೂರ್ಣವಾಗಬೇಕೆಂದು ಇದನ್ನು ನಿಮಗೆ ಹೇಳಿದ್ದೇನೆ. ಅದರ್ಥ ಪ್ರಿಯರೇ, ಯೇಸು ಕ್ರಿಸ್ತನ ಹಾಗೆ ಆತನ ಆಜ್ಞೆ ಕೈಕೊಂಡು ನಡೆಯುವುದರೆ ಯೇಸು ಕ್ರಿಸ್ತನ ಪ್ರೀತಿಯನ್ನು ಅನುಭವ ಮಾಡ್ತೀರಿ. ಅಷ್ಟೇ ಅಲ್ಲದೆ ಆತನ ಇಲ್ಲಿರುವ ಆನಂದವು, ಆ ಸಂತೋಷವು ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ. ಈ ರೀತಿ ಯಥಾರ್ಥವಾಗಿ ಜೀವನ ಮಾಡುವವರಲ್ಲಿ ಪ್ರಿಯರೇ, ಅವರ ಎಲ್ಲ ಸಮಯದಲ್ಲೂ ಸಂತೋಷವು ಅವರಲ್ಲಿ ಇರುತ್ತದೆ, ಆನಂದವು ಅವರಲ್ಲಿ ಇರುತ್ತದೆ. ಅವರಿಗೆ ಜಿಗುಪ್ಸೆ, ನಿರಾಸೆ ಅಥವಾ ಅವರಲ್ಲಿ ಇರುವುದಿಲ್ಲ. ಯಾವಾಗಲೂ ಅವರ ಹೃದಯದಲ್ಲಿ ಸಂತೋಷ ಉಕ್ಕುತ ಬರುತ್ತದೆ, ಸಂತೋಷ ಇರುತ್ತದೆ, ಆನಂದವೂ ಇರುತ್ತದೆ ಪ್ರಿಯರೇ. 4ನೇ ಆಶೀರ್ವಾದ ಇರ್ತೇವೆ, ದೇವರ ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದಗಳನ್ನು ಅವರು ಹೊಂದಿಕೊಳ್ಳುತ್ತಾರೆ. ಎಫೆಸ ದೇವರ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆ ಆಗಿರುವ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳು ನಮ್ಮ ಕ್ರಿಸ್ತ ಅನುಗ್ರಹಿಸ್ತಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದರು ಆಗಿರಬೇಕೆಂದು ನಮ್ಮನ್ನು ಜಗತ್ತು ಮುಂಚೆ ಕ್ರಿಸ್ತನ ಆರಿಸಿಕೊಂಡನು. ಅಪ್ಪಂದರೆ ಇಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆ ಆಗಿರುವ ಸ್ತೋತ್ರ. ಆತ ಪರಲೋಕದಲ್ಲಿನ ಸಕಲ ಆತ್ಮೀಯ ಆಶೀರ್ವಾದವನ್ನು ಅನುಗ್ರಹಿಸಬೇಕು. ಯಾರು ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದರಾಗಿ ನಡೆಯುತ್ತಾರೋ, ಅಪೊಸ್ತಲನೇ ಯೇಸು ಕ್ರಿಸ್ತನ ಮುಖಾಂತರ ದೇವರು ಪ್ರಿಯರೇ ವಾಗ್ದಾನ, ಎಲ್ಲ ವಾಗ್ದಾನಗಳನ್ನು, ಎಲ್ಲ ಆಶೀರ್ವಾದನವರಿಗೆ ದೇವರು ದಯಪಾಲಿಸುತ್ತಾನೆ. ಇದು 4ನೇ ಆಶೀರ್ವಾದವಾಗಿದೆ ಪ್ರಿಯರೇ. 5ನೇ ಆಶೀರ್ವಾದವಾದ ಆರ್ಥಿಕ ಸಮೃದ್ಧಿಯನ್ನು ಕೊಡುತ್ತಾನೆ. ಕೀರ್ತನೆ 112 ಕೀರ್ತನೆಯಲ್ಲಿ 2 ಮತ್ತು 3ನೇ ವಾಕ್ಯ. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವವು, ಅವನ ನೀತಿಯು ಸದಾಕಾಲ ಫಲಿಸುತ್ತಿರುವುದು. ಇದು 5ನೇ ಆಶೀರ್ವಾದವಾಗಿದೆ. ಯಾರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಆತನ ಆಜ್ಞೆ ಕೈಕೊಂಡು ನಡೆಯುತ್ತಾರೋ ಅವರ ಅಂಶವು ಶುಭ ಹೊಂದುತ್ತದೆ. ಅವರ ಮನೆಯಲ್ಲಿ ಧನ ಐಶ್ವರ್ಯಗಳಿರುತ್ತೆ, ಅವರಿಗೆ ಆರ್ಥಿಕ ಸಮೃದ್ಧಿ ಇರ್ತದೆ, ಅವರಿಗೆ ಕೊರತೆ ಇರುವುದಿಲ್ಲ ಎಂಬುದಾಗಿ ಇದು ಆಶೀರ್ವಾದ 5ನೇ ಆಶೀರ್ವಾದವಾಗಿದೆ ಪ್ರಿಯರೇ. 6ನೇ ಆಶೀರ್ವಾದ ನೋಡ್ತೇವೆ, ಯಾರು ಯಥಾರ್ಥರಾಗಿ ಜೀವನ ಮಾಡ್ತಾರೆ ಅವರಿಗೆ ದೇವರು ಉಪಕಾರವನ್ನು ಮಾಡುತ್ತಾನೆ. ನಾವು ನೋಡ್ತೇವೆ ಕೀರ್ತನೆ 125ನೇ ಕೀರ್ತನೆಯಲ್ಲಿ 4ನೇ ವಾಕ್ಯ. ಯೆಹೋವನೇ ಒಳ್ಳೆಯವರು, ಯಥಾರ್ಥಚಿತ್ತರು ಆಗಿರುವವರಿಗೆ ಉಪಕಾರ ಮಾಡು. ಇಲ್ಲದೆ ದೇವರು ಪ್ರಿಯರೇ, ಯಾರು ಯಥಾರ್ಥರಾಗಿ ಜೀವಿಸ್ತಾರೋ, ನೀತಿವಂತರೇ ಅವರಿಗೆ ಎಲ್ಲ ಸಮಯದಲ್ಲಿ ಉಪಕಾರವನ್ನು ದೇವರು ಮಾಡ್ತಾನೆ. ಎಲ್ಲ ಸಮಯದಲ್ಲಿ ಅವರಿಗೆ ದಯೆ ತೋರಿಸ್ತಾನೆ, ಅವರಿಗೆ ಕರುಣೆ ತೋರಿಸ್ತಾನೆ, ಅವರಿಗೆ ಉಪಕಾರ ಮಾಡುತ್ತಾನೆ ಪ್ರಿಯರೇ. ಇದು 6ನೇ ಆಶೀರ್ವಾದವಾಗಿದೆ. 7ನೇ ಆಶೀರ್ವಾದವಾಗಿದೆ, ಅವ್ರ ದೇಶದಲ್ಲಿ ಸ್ವತಂತ್ರರಾಗುತ್ತಾರೆ. ಜ್ಞಾನೋಕ್ತಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ. ಪ್ರಾಬ್ಸ್ 2:21. ಯಥಾರ್ಥವಂತರು ದೇಶದಲ್ಲಿ ಸ್ವತಂತ್ರರಾಗಿರುವರು, ನಿರ್ದೋಷಿಗಳು ಅದರಲ್ಲಿ ನೆಲೆಯಾಗಿರುವರು. ಎಂದರ್ಥ, ಯಾರು ಯಥಾರ್ಥವಂತರಾಗಿ ಅಥವಾ ನಿರ್ದೋಷಿಗಳಾಗಿ ಅಥವಾ ನೀತಿವಂತ ಅವ್ರ ದೇಶದಲ್ಲಿ ಸ್ವತಂತ್ರವಾದರ್ಥ, ಅವರು ಯಾರ ಸಾಲದ ಬಂಧನದಲ್ಲಿ, ಸಾಲ ಎಂಬ ನೊಗದಲ್ಲಿ ಇರದೆ, ಅವರು ಅನೇಕರ ಸಾಲ ಕೊಡುತ್ತಾರೆ ವಿನ ಸಾಲದಲ್ಲಿ ಇರುವುದಿಲ್ಲ. ಸಾಲ ಎಂಬುದು ಬಂಧನವಾಗಿದೆ. ಆ ಬಂಧನದಲ್ಲಿ ಇರದೆ ಸ್ವತಂತ್ರರಾಗುವಂಥ ದೇವರು ಮಾಡ್ತಾರೆ. ದೇವರ ಚಿತ್ತವಾಗಿದೆ ಪರವೇ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುಕೊಂಡು ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗಿ ನಡ್ತಾರೋ, ಅಪೊಸ್ತಲ ಪೌಲ ಹೇಳ್ತಾನೆ ರೋಮಾಪುರದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಅಪೊಸ್ತಲ ಹೀಗೆ ಹೇಳ್ತಾನೆ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವು ನಿಮಗೆ ಇರಬಾರದು. ಅಪೊಸ್ತಲ ಹೇಳ್ತಾನೆ, ಪ್ರತಿಯೊಬ್ಬರಿಗೆ ಒಂದು ಋಣ, ಒಬ್ಬರು ಪ್ರೀತಿ ಮಾಡಿ ಋಣವೇ ಇರಬೇಕು ವಿನ ಸಾಲ ಇರಬಾರದು. ಈ ರೀತಿ ಯಾರು ಯಥಾರ್ಥವಂತರಾಗಿ ನೀತಿವಂತರಾಗಿ ಜೀವನ ಮಾಡ್ತಾರೋ ಅವರಿಗೆ ಯಾವ ಸಾಲದ ಅಂಗಿನಲ್ಲಿಲ್ಲದೆ ಸ್ವತಂತ್ರರಾಗಿ ಅವರು ಇರುತ್ತಾರೆ. ಇದು ದೇವರ ಆಶೀರ್ವಾದ. ಸಾಲವಿಲ್ಲದೆ ಜೀವಿಸುವುದು ಅದು ಒಂದು ದೇವರ ಆಶೀರ್ವಾದವಾಗಿದೆ ಪ್ರಿಯರೇ. 8ನೇ ಆಶೀರ್ವಾದವನ್ನು ನೋಡ್ತೇವೆ, ಎಲ್ಲ ಕಷ್ಟಗಳಿಂದ ಬಿಡುಗಡೆಯನ್ನು ಕೊಡುತ್ತಾನೆ. ಜ್ಞಾನೋಕ್ತಿ 11ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಧರ್ಮವು ಯಥಾರ್ಥವಂತರನ್ನು ಉದ್ಧರಿಸುವುದು. ವಂಚಕರು ತಮ್ಮ ಆಸಾಪಾಸಕ್ಕೆ ಅದರ್ಥ ಧರ್ಮ ಅಂದರ್ಥ ಯಾರು ಪ್ರಿಯರೇ ದೇವರ ವಾಕ್ಯ ವಿಧೇಯರಾಗಿ ಯಥಾರ್ಥ ಅಂದರೆ ದೇವರು ಅವರನ್ನು ಎಲ್ಲ ಕಷ್ಟಗಳಿಂದ ಅವರಿಗೆ ಬಿಡುಗಡೆ ಕೊಡುತ್ತಾನೆ ಎಂದು ಅರ್ಥವಾಗಿದೆ ಪ್ರಿಯರೇ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ,
ಕೀರ್ತನೆ 34 ಅದರಲ್ಲಿ 19ನೇ ವಾಕ್ಯ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಅವನು ಬಿಡಿಸುತ್ತಾನೆ. 8ನೇ ಆಶೀರ್ವಾದ, ದೇವರು ನೀತಿವಂತರಿಗೆ ಎಲ್ಲ ಕಷ್ಟಗಳಿಂದ ಅವರಿಗೆ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ಇದು ದೇವರ ಆಶೀರ್ವಾದ ಆಗಿದೆ. ಯಾವ ನೀತಿವಂತರ ಜೀವನ ಮಾಡಿದ್ರೆ ಅವರಿಗೆ ಎಲ್ಲ ಕಷ್ಟಗಳಿಂದ ಅವರಿಗೆ ದೇವರು ಬಿಡುಗಡೆಯನ್ನು ಕೊಡುತ್ತಾನೆ. ಪ್ರಿಯರೇ, 9ನೇ ಆಶೀರ್ವಾದ, ದೇವರ ದಯೆಯನ್ನು ಅವರು ಹೊಂದಿಕೊಳ್ಳುತ್ತಾರೆ. ಜ್ಞಾನೋಕ್ತಿ ಪುಸ್ತಕ 11ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ವಕ್ರ ಹೃದಯರು ಯೆಹೋವನಿಗೆ ಅಸಹ್ಯರು, ಸನ್ಮಾರ್ಗಿಗಳು ಆತನ ದಯೆಗೆ ಆಸ್ಪದರು. ಅಂದರೆ ಸನ್ಮಾರ್ಗಿಗಳು ಅಂದರೆ ದೇವರ ವಾಕ್ಯ ವಿಧಿಯಾಗಿ ನಡೆಯುವರು, ಯಥಾರ್ಥರು, ಯಾವಾಗಲೂ ಅವರ ಮೇಲೆ ದೇವರ ದಯೆ. ದಾವೀದನ ಕೀರ್ತನೆ 23:6ನೇ ವಾಕ್ಯದಲ್ಲಿ, ನಿಶ್ಚಯವಾಗಿ ಶುಭವು ಕೃಪೆಯು ಅವನನ್ನು ಪ್ರತಿದಿನ ಅವನನ್ನು ಹಿಂಬಾಲಿಸಿಕೊಂಡೇ ಬರುತ್ತದೆ. ದಿನಾಲು ದೇವರ ದಯೆ, ಯಾವ ನೀತಿವಂತರಾಗಿ ಜೀವನ ಮಾಡ್ತಾನೋ ಅವರ ಮೇಲೆ ದಿನಾಲು ಪ್ರತಿಗಲಿ ದೇವರ ದಯೆ, ದೇವರ ಕೃಪೆ, ಪವಿತ್ರಾತ್ಮನ ಪ್ರಸನ್ನತೆ ಪ್ರತಿ ಗಳಿಗೆ ಅವರ ಅನುಭವ ಮಾಡುತ್ತಾರೆ. ಪ್ರಿಯರೇ, ಇದು 9ನೇ ಆಶೀರ್ವಾದ. 10ನೇ ಆಶೀರ್ವಾದ, ಅವರ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರವನ್ನು ದೇವರು ಕೊಡುತ್ತಾನೆ. ಜ್ಞಾನೋಕ್ತಿ ಪುಸ್ತಕ 15ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ದುಷ್ಟರ ಯಜ್ಞ ಇವನಿಗೆ ಅಸಹ್ಯ, ಶಿಷ್ಟರ ಭಿನ್ನಪ ಆತನ ಒಪ್ಪಿತ. ದೇವರು ನೀತಿವಂತರ ಪ್ರತಿಯೊಂದು ಪ್ರಾರ್ಥನೆ ಕೇಳುತ್ತಾನೆ. ಅವರ ಪ್ರಾರ್ಥನೆ ಸ್ವೀಕಾರ ಮಾಡಿದ, ಅವರ ಪ್ರಾರ್ಥನೆಯೊಂದಿಗೂ ತಿರಸ್ಕಾರ ಮಾಡೋದಿಲ್ಲ. ಅದಕ್ಕೆ ಹೊಸ ಮಡಕಲ್ಲಿ ಯೋನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಜಾನ್ ಗಾಸ್ಪಲ್ 15:7. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಯೇಸು ಕ್ರಿಸ್ತನೇ ಹೇಳ್ತಾನೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡು ಏನು ಬೇಡಿದರೂ ಅವರಿಗೆ ದೇವರು ಉತ್ತರ ಕೊಡುತ್ತಾನೆ. ಇದು 10ನೇ ಆಶೀರ್ವಾದ. ಇನ್ನೊಂದು ವಾಕ್ಯ ನೋಡ್ತೇವೆ, 1ನೇ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಮತ್ತು ನಾವು ಆತನ ಆಜ್ಞೆಯನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚಿದ ಕಾರ್ಯಗಳು ಮಾಡುವರಾಗ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಇದು ಯಾರು ಯಥಾರ್ಥವಂತರ ಜೀವನ ಮಾಡೋದು ಅಂತಂದರೆ ಆತನ ಪ್ರತಿಯೊಂದು ಆಜ್ಞೆಗಳನ್ನು ಅವ್ರು ಕೈಕೊಂಡು ನಡೆಯುತ್ತಾರೋ, ಆತ ಎಣಿಕೆಯಲ್ಲಿ ಮೆಚ್ಚಿದ ಕಾರ್ಯಗಳು ಅವರು ಏನು ಬೇಡಿಕೊಂಡರೂ ಅವರಿಗೆ ಆಶೀರ್ವಾದವನ್ನು ಕೊಡುತ್ತಾನೆ. ಹಾಗಾದರೆ 102:4ನೇ ವಾಕ್ಯ ಯಥಾರ್ಥದ ಅರ್ಥ, ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಡುತ್ತಾರೋ, ಆತನ ವಾಕ್ಯಕ್ಕೆ ವಿಧೇಯರಾಗಿದ್ದು ಅವರನ್ನು ಯಥಾರ್ಥವನ್ನು ಕರೀತಾರೆ. ಮತ್ತು ಅವರಿಗೆ 10 ಆಶೀರ್ವಾದವರು ಕೊಡ್ತಾನೆ. ಒಂದು ಆಶೀರ್ವಾದ ನಿತ್ಯ ಜೀವನ ಕೊಡುತ್ತಾನೆ, ಪರಲೋಕ ರಾಜ್ಯವನ್ನು ಕೊಡ್ತಾನೆ, ಮತ್ತು ಈ ಭೂಲೋಕದಲ್ಲಿರುವ 10 ಆಶೀರ್ವಾದ ಕೊಡ್ತಾನೆ. ಯಾವುದಂದರೆ, ಒಂದು ದೇವರವರನ್ನು ಕಾಪಾಡ್ತಾನೆ, ಎರಡನೇ ಅವರಿಗೆ ತಕ್ಕ ಪ್ರತಿಫಲ ಕೊಡುತ್ತಾನೆ, ಮೂರನೇ ಆಶೀರ್ವಾದ ಅವರ ಹೃದಯ ಯಾವಾಗಲೂ ಸಂತೋಷವು ಆನಂದ ತುಂಬಿರುತ್ತದೆ, ನಾಲ್ಕನೇ ಆಶೀರ್ವಾದ ದೇವರ ವಾಗ್ದಾನದ ಎಲ್ಲ ಆಶೀರ್ವಾದ ಅವರಿಗೆ ಕೊಡುತ್ತಾನೆ, ಐದನೇ ಆಶೀರ್ವಾದ ಆರ್ಥಿಕ ಸಮೃದ್ಧಿಯನ್ನು ಅವರಿಗೆ ಕೊಡುತ್ತಾನೆ, ಆರನೇ ಆಶೀರ್ವಾದ ದೇವರು ಅವರಿಗೆ ಎಲ್ಲ ಸಮಯದಲ್ಲಿ ಉಪಕಾರಗಳನ್ನು ಮಾಡ್ತಾನೆ, ಏಳನೇ ಆಶೀರ್ವಾದ ಅವ್ರ ದೇಶದಲ್ಲಿ ಸ್ವತಂತ್ರರಾಗುತ್ತದೆ, ಯಾವ ಸಾಲದ ಹಂಗಿಲ್ಲದೆ ಜೀವನ ಮಾಡುತ್ತಾರೆ, ಎಂಟನೇ ಆಶೀರ್ವಾದ ಎಲ್ಲ ಕಷ್ಟಗಳನ್ನು ದೇವರನ್ನು ಬಿಡುಗಡೆ ಕೊಡುತ್ತಾನೆ, ಒಂಬತ್ತನೇ ಆಶೀರ್ವಾದ ದೇವರ ದಯೆಯನ್ನು ಪ್ರತಿಗಳಿಗೆ ಹೊಂದಿಕೊಳ್ಳುತ್ತಾರೆ, ಹತ್ತನೇ ಆಶೀರ್ವಾದ ಅವರ ಪ್ರತಿಯೊಂದು ಪ್ರಾರ್ಥನೆ ಉತ್ತರವನ್ನು ಹೊಂದಿಕೊಳ್ಳುತ್ತಾರೆ. ಈ 10 ಆಶೀರ್ವಾದಗಳು ದೇವರವರಿಗೆ ಕೊಡುತ್ತಾನೆ. ದೇವರ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮಲ್ಲಿ ಉತ್ತಮ ಆಗುವುದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಮತ್ತು ಯಾರು ರೋಗಿಗಳಿದ್ದಾರೆ ನೀವು ಫೋನ್ ಮಾಡಿದರೆ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನಗೆ ಸ್ತೋತ್ರನ ಕೊಂಡಾಡ್ತೇನೆ. ಈ ಸ್ಥಳದಲ್ಲಿ ಕೆಲವು ಪ್ರತಿಯೊಬ್ಬ ವೀಕ್ಷಕರು ದೇವ ಈ ನಿನ್ನ ದೃಷ್ಟಿಯಲ್ಲಿ ಯಥಾರ್ಥರಾಗಿ, ನೀತಿವಂತರಾಗಿ, ಪರಿಶುದ್ಧರಾಗಿ ಜೀವನ ಮಾಡಲಿಕ್ಕೆ ನೀನು ಕೃಪೆಯನ್ನು ಕೊಡಬೇಕು. ಈ ವಾಕ್ಯದ ಪ್ರಕಾರ ಅವರಿಗೆ ನಿನ್ನ ಮಾತನಾಡಿದ ಪ್ರಕಾರವನ್ನು ನಡೆಯೋದಕ್ಕೆ ಕೃಪೆಯನ್ನು ಕೊಟ್ಟು ನಿನ್ನ ವಾಗ್ದ ಮೇಲೆ 10 ಆಶೀರ್ವಾದಗಳನ್ನು ಅವರು ಹೊಂದಿಕೊಳ್ಳುವಂತೆ, ಎಲ್ಲ ಸಮಯದಲ್ಲಿ ಈ 10 ಆಶೀರ್ವಾದ ಹೊಂದಿಕೊಳ್ಳುವಂತೆ ನನ್ನ ಕೃಪೆ ಅವರಿಗೆ ಕೊಡಬೇಕು. ಆ ವಿದ್ಯತೆ ಹೃದಯ ಕೊಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಜಯ ವೀರ